ಹೋಗ್ಲಿ ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ಒಂದ್ ಜಮಾನ್ದಾಗೆ ನಾನು 1000 ರೂಪಾಯಿ ನೋಟನ್ನ ಇಂಜಿನ್ ದೇಬ್ನಾಗ ಇಟ್ಕೊಂಡು KSRTC ಬಸ್ ಅಲ್ಲಿ ಹೋಯ್ತಿದ್ದೆ. ಶೋಕಿನೂ ಇಲ್ಲ ಸರ್, ನನಗೆ ತುಂಬಾ ಜನ ಪ್ರಪೋಸ್ ಮಾಡ್ತಾರೆ, ಆದ್ರೆ ನನ್ಗೆ ಯಾವ ಶೋಕಿನೂ ಇಲ್ಲ. ಇವಾಗ ಹುಡುಗಿರ್ ಸವಾಸಕ್ಕೆ ಹೋಗಲ್ಲ, ಹುಡುಗಿರ್ ಸವಾಸಕ್ಕೆ ಹೋದ್ರೆ ನೆಮ್ಮದಿಯಾಗಿ ನಾವು ಉದ್ಧಾರ ಆಗಕ್ಕಾಗಲ್ಲ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಸ್ಮಾರ್ಟ್ ಆಗಿದ್ದಾನೆ, ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಅವನನ್ನ ಗೋವಾ ಬೀಚ್ ತಕೊಂಡು ಹೋಗಿ ತಕ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ಹೆಣ್ಣು ನನ್ಗೆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಒಪ್ತಿರ್ತಾರೆ. ಏನಕ್ಕಂದ್ರೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ. ಕಾಲೇಜ್ ಲೈಫ್ ಅಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ ಫಿಗರ್ ಅನ್ನೋರು, 8ನೇ ಕ್ಲಾಸ್ ಇಂದಾನೇ ಫಿಗರ್ ಅನ್ನೋರು. ಅಂದ್ರೆ ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟು ಮಡಗಿದ್ಯಾ? ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು. ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲಬಿಡದ ಹಠವಾದಿ. ನಾನು ಸತ್ಯ ಹರಿಶ್ಚಂದ್ರ. ನಮ್ಮದು ರಘುವಂಶ. ರಘುವಂಶದ ಕಡೆಯ ಕುಡಿ ನಾನು. ಕೊಟ್ಟ ಮಾತನ್ನ ಯಾವತ್ತೂ ವಾಪಸ್ ತಗೊಳ್ಳ. 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ.